ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಮ್ಮ ಅತಿಥಿಗಳಾದ ಲಹರಿ ವೇಲು ಸರ್, ಚೇತನ್ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಇದೊಂದು ಬ್ಯೂಟಿಫುಲ್ ಕಂಟೆಂಟ್. ನೀವೆಲ್ಲರೂ ನೋಡಿದ್ದೀರಾ, ಹೋಪ್ ನೀವೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ. ಕಂಟೆಂಟಲ್ಲಿ ಒಂದು ನೀವು ನೋಡ್ದಂಗೆ ಟ್ರೈಲರಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ. ಬೆಂಗಳೂರಿನ ಹೆಸರು ಹೇಳಿದಾಗೆ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಮೇಜರ್ ಸಿಟೀಸಲ್ಲಿ ಸ್ಪೆಷಲಿ ಇವಾಗಿನ ಯೂತ್ಸ್ಗೆ ಅಥವಾ ಯಂಗ್ಸ್ಟರ್ಸ್ಗಳಿಗೆ ಒಂದು ಅವೇರ್ನೆಸ್, ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇದೆ. ಯಾಕಂದರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳು ನಮಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇರುತ್ತೆ. ಅದೊಂದನ್ನ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಅವರು ಫಸ್ಟ್ ಸಿನಿಮಾ ಇದು. ತುಂಬ ಪ್ಯಾಷನೇಟ್ ಇಟ್ಕೊಂಡು, ತುಂಬ ಕನಸುಗಳನ್ನ ಹೊತ್ಕೊಂಡು ಇಂಡಸ್ಟ್ರಿಗೆ ಬಂದಿರೋದು. ತುಂಬ ಚೆನ್ನಾಗಿ ಫಸ್ಟ್ ಸಿನಿಮಾದಲ್ಲೇ ಡೈರೆಕ್ಷನ್ ಮಾಡಿದ್ದಾರೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಟು ದಿಸ್ ಮೂವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಅವರು ಕೂಡ ತುಂಬ ಪ್ಯಾಷನೇಟ್. ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡೋದಷ್ಟೇ ಅಲ್ಲದೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಬಹಳ ಅದ್ಭುತವಾಗಿ. ನಿಮ್ಮ ಸೀನ್ಸ್ಗಳಲ್ಲಿ ಮೂವಿ ನೋಡಿದ್ದೀನಿ ನಾನು, ಸೀನ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಬ್ಯೂಟಿಫುಲ್ ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಹಾಗೆ ನನ್ನ ಕೋಸ್ಟಾರ್ ಧರ್ಮ ಅವರು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ಮೈ ವಂಡರ್ಫುಲ್ ಕೋಸ್ಟಾರ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನಿಮ್ಮ ಒಟ್ಟಿಗೆ. ಇದು 3ನೇ ಸಿನಿಮಾ, ವೆರಿ ಹ್ಯಾಪಿ. ಆ್ಯಂಡ್ ರಿಷಾ, ನಿಮ್ಮದು ಸೆಕೆಂಡ್ ಮೂವಿ, ಬಟ್ ಆ ಥರ ಏನು ಅನ್ಸಲ್ಲ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಸಿನಿಮಾದಲ್ಲಿ. ಶಶಿಕುಮಾರ್ ಸರ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ. ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಅವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಹಾಗೆ ನಮ್ಮ DOP ನವೀನ್ ಸರ್ ಎಲ್ಲ ಸೀನ್ಸ್ಗಳನ್ನು ಬಹಳ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, RR ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ನೀವೆಲ್ಲರೂ ಇದೇ ತಿಂಗಳು 17ನೇ ತಾರೀಕು ದಯವಿಟ್ಟು ಥಿಯೇಟರಿಗೆ ಬನ್ನಿ, ಸಿನಿಮಾನ ನೋಡಿ. ನಿಮ್ಮೆಲ್ಲರೂ ಪ್ರೀತಿಯ ಆಶೀರ್ವಾದ ಖಂಡಿತ ಮುಖ್ಯ. ಬಿಕಾಸ್ ನೀವೆಷ್ಟು ಸಿನಿಮಾನ ಪ್ರೀತಿಸ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಅದೇ ಥರ ನಾವು ಸಿನಿಮಾಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಪ್ರೀತಿ ಆಶೀರ್ವಾದ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. 17ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಬ್ಯಾಂಗ್ಳೂರಿನ ನನ್ನ ಮೂವಿ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಇದು ನನ್ನ 2ನೇ ಮೂವಿ. ಅಂದರೆ ನಾನು ಸೈನ್ ಮಾಡಿದಾಗ 3 ವರ್ಷದಿಂದ ಈ ಮೂವಿ ನಾನು ಒಪ್ಕೊಂಡಾಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಂಥ ಸಿನಿಮಾ ಇದು. ಫಸ್ಟ್ನೇ ಸಿನಿಮಾ ಕ್ರೇಜಿ ಕೀರ್ತಿ ಮಾಡಿದ್ದು ಪೂರ್ತಿ ಶೂಟಿಂಗ್ ಮೈಸೂರಲ್ಲಿತ್ತು. ಬಟ್ ಆದರೆ ನಾನು ಬ್ಯಾಂಗ್ಳೂರ್ನ ನೋಡಿದ್ದು ಈ ಸಿನಿಮಾ ಮೂಲಕನೇ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಸಿನಿಮಾನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಯಾಕಂದರೆ ನಮಗೆ ತುಂಬ ಅಂದರೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿದ್ದರಿಂದ ನನಗೊಂದು ಆಸೆ ಇದೆ, ಒಂದು ಸಿನಿಮಾದಲ್ಲಿ ಮಾಡಿದ ಕ್ಯಾರೆಕ್ಟರ್ನ ನಾನು ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಹೇಳಿ. ಈಗ ಸಾಕಷ್ಟು ಒಂದು 4-5 ಸಿನಿಮಾಗಳು ಮಾಡಿದ್ದೀನಿ. ಅದ್ಯಾವುದು ಕೂಡ ಒಂದಲ್ಲದೆ ಒಂದು ಬೇರೆ ವಿಭಿನ್ನ ಪಾತ್ರಗಳಿದೆ. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಇಡೀ ಸಿನಿಮಾದಲ್ಲಿ ನನ್ನ ಗ್ಲಾಮರ್ ಆಗಿ ಪೂರ್ತಿ ತೋರಿಸಿ ಅಂತ ನಾನು ಯಾವತ್ತೂ ಯಾರನ್ನೂ ಕೇಳಲ್ಲ. ನನ್ನ ಡೈರೆಕ್ಟರ್ಸ್ ಫ್ಯೂಚರ್ಗೂ ನಾನು ಕೇಳೋದು, 10 ನಿಮಿಷ ತೋರಿಸಿದ್ರು ಕೂಡ 10 ನಿಮಿಷ ನನ್ನ ಪಾತ್ರ ಮಾತಾಡಬೇಕು. ಅದೇ ರೀತಿ ಈ ಸಿನಿಮಾ ಬಗ್ಗೆ ನಾನು ಕೇಳಿದಾಗ ಕಣ್ಣು ಮುಚ್ಕೊಂಡು ಮೇ ಬಿ ನಾನು ವರ್ಕ್ಶಾಪ್ ಏನೂ ಮಾಡಿರಲಿಲ್ಲ ಸರ್. ಇವತ್ತಿಗೂ ನಾನು ಕೊಡ್ತೀನಿ, ಯಾವ್ದಾದ್ರು ವರ್ಕ್ಶಾಪ್ ಇದ್ರೆ ಅಥವಾ ಆಡಿಷನ್ ಕೊಡಿ ಅಂತ ಅಂದಾಗ ಖಂಡಿತವಾಗ್ಲೂ ಕೊಡ್ತೀನಿ. ಬಟ್ ಆದರೆ ನನ್ನ ಮೇಲೆ ನಂಬಿಕೆ ಇತ್ತು ಸರ್ಗೆ. ನಾನು ಅನುಷಾ ಅವರು ಇಬ್ರು ಒಟ್ಟಿಗೆ ಹೋಗ್ತೀವಿ. ಸೊ ಏನು ಹೇಳ್ದೇನೆ 1 ಮಿನಿಟಲ್ಲಿ ಇಲ್ಲ ನೀವಿಬ್ರು ಮಾಡ್ತೀರಾ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಹುಮ್ಮಸ್ ಕೊಟ್ಟಿದ್ದ ಸಿನಿಮಾ ಇದು. ಬ್ಯಾಂಗ್ಳೂರಿನ ಸಿನಿಮಾ ಸೈನ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಾನು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಇರ್ತಿರ್ಲಿಲ್ವಾ ಅಂತ ಯಾವಾಗಲೂ ಒಂದು ಕ್ವಶನ್ ಕಾಡುತ್ತೆ. ಬಟ್ ಆದರೆ ಈ ಸಿನಿಮಾ ಮೂಲಕ ನನ್ನ ಲಕ್ ಚೇಂಜ್ ಆಯಿತು, ತುಂಬ ಆಪರ್ಚುನಿಟಿ ಸಿಕ್ತು. ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡ್ಬಿಡ್ತೀವಿ, ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಐ ವಾಸ್ ಲೈಕ್ ಧರ್ಮ ಸರ್ ಜೊತೆ ಮಾಡ್ತೀನಿ ಅಂತ ಇದ್ದಾಗ ಡೆಫಿನೆಟ್ಲಿ ನಾನು ಕಣ್ಣು ಮುಚ್ಕೊಂಡು ನಾನು ಇಲ್ಲ ಅಂತ ಹೇಳಕ್ಕೆ ಆಗಿಲ್ಲ. ಇಟ್ ವಾಸ್ ಅ ಡ್ರೀಮ್. ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡಿದ್ದು ನಂಗೆ ತುಂಬಾನೇ ಖುಷಿ ಇದೆ. ಯಾವುದೇ ಏನೇ ಸ್ಕ್ರಿಪ್ಟ್ ಇರಲಿ ಅವ್ರು ಅಥವಾ ಅವ್ರ ಕೆಲಸ ಅವ್ರ ಜೊತೆ ಮಾಡಬೇಕಾದ್ರೆ ಅವರಿಂದ ಕಲ್ತಿದ್ದು ನಂಗೆ ತುಂಬ ಇದೆ. ಪ್ರತಿಯೊಂದು ಸೀನ್ಗಳು ತೆಗಿಬೇಕಾದ್ರೂ ಕೂಡ ಅವರು ನೋಡೋದಾಗ್ಲಿ ಅಥವಾ ಬೆಟರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ್ಲಿ ಅದೆಲ್ಲ ಇನ್ಸ್ಪಿರೇಷನ್. ಆ್ಯಂಡ್ ಈವನ್ ಅನುಷಾ ಅವ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಈವನ್ ಶಿ ಹ್ಯಾವ್ ಬೀನ್ ಗೈಡೆಡ್ ಫಾರ್ ಮೆನಿ ಸೀನ್ಸ್. ಸೊ ತುಂಬ ಜನ ಜೊತೆ ಕೆಲಸ ಮಾಡಿದ್ದೀನಿ. ಬಾಲರಾಜ್ ವಾಡಿ ಸರ್ ಆಗಲಿ, ಅವರಂತೂ ಇವಾಗ ನನ್ನ ತಂದೆ ರೂಪನೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿಗೂ ನನಗೇನೇ ಸ್ಕ್ರಿಪ್ಟಲ್ಲಾಗಲಿ ಯಾವುದೇ ಬೇರೆ ಸಿನಿಮಾಗಳಲ್ಲಾದರೂ ಒಂದು ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಯಾಕಂದರೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಆಲ್ವೇಸ್ ಕಂಪ್ಲೇಂಟ್ ಇರ್ತಾ ಇತ್ತು ಸರ್, 24 hours ಕಾಲ್ ಶೀಟ್ ನನ್ನ ಬಗ್ಗೆನೇ ಮಾತಾಡಿದ್ದು. ಆಲ್ಮೋಸ್ಟ್ ನಾನು ಒಂದು 3 ಸತಿ 24 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದೀನಿ. ನಾನು ಅವಾಗ ಹೇಳ್ತಾ ಇದ್ದೆ ಸರ್ 24 hours ಮಾಡ್ತಾ ಇದ್ದೀರಾ 24 hours ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಇವತ್ತು ನೋಡಿದಾಗ ಮೇ ಬಿ ನಾನು ಟ್ರೇಲರಲ್ಲಿ ತುಂಬ ಕಡಿಮೆ ಕಾಣಿಸಿರ್ಬೋದು ಅಥವಾ ಕಾಣಿಸದೇ ಇರ್ಬೋದು ಕೂಡ. ಅದನ್ನು ಕಂಪ್ಲೇಂಟ್ ನಾನು ಹೇಳ್ತಾನೆ ಇದ್ದೆ, ಯಾಕೆ ಸರ್ ನಾನು ಸ್ವಲ್ಪ ಕಾಣಿಸಿ ಅಂತ. ಬಟ್ ಆನೆಸ್ಟ್ಲಿ ಸಿನಿಮಾ ಅಂತ ನೋಡಿದಾಗ ನಾನು ಕತೆಗೋಸ್ಕರ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ತುಂಬ ವಿಭಿನ್ನವಾದ
ಆಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾನೆ ಅಲ್ಲ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇವತ್ತಿನ ಜನ್ರೇಷನಲ್ಲಿ ನಮ್ಮ ಅವೇರ್ನೆಸ್ ಏನಿದೆ ಸೋಷಿಯಲ್, ಅಥವಾ ಈಗ ಏನಂತ ಹೇಳ್ಬೇಕಂದ್ರೆ ಯೂತ್ಸ್ಗಳು ಹೇಗೆ ಸಫರ್ ಪಡ್ತಾ ಇದ್ದಾರೋ ಅಥವಾ ಹೇಗೆ ಪ್ರೊಟೆಕ್ಟ್ ಆಗಬೇಕು ನಮಗೆ ನಾವು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್, ಒಂದೇ ಸ್ಟ್ರೆಚ್ಚಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಟ್ರೆ ಮೀಡಿಯಾದವ್ರಿಗೆ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಕಣ್ಮುಂದೆ ನಾನು ಎಷ್ಟು ಕಾಣಿಸ್ಕೊಂತೀನೋ ಅಷ್ಟು ನನಗೆ ಈಗಲಾಗಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಮರೆಯೋಕ್ಕಾಗತ್ತಾ? ಆಲ್ ದಿ ವೆರಿ ಬೆಸ್ಟ್ ಅಲಿಶಾ, ಒಳ್ಳೇದಾಗ್ಲಿ. ಬೆಂಗಳೂರಿನ ಸಿನಿಮಾದಿಂದ ನಿಮ್ಗೆ ಇನ್ನಷ್ಟು ಅವಕಾಶಗಳು. ಥ್ಯಾಂಕ್ ಯು ಲಿಶಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.